ಇವತ್ತಿ ಹಚ್ಚುತ್ತೇವು 3 ಬಟ್ಟ, ನಿಮ್ಮ ಒಲಿಗುಂಡು ಹೂಡ್ತೀರಿ 3, ಸತ್ಯಂ ಶಿವಂ ಸುಂದರಂ 3, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಇವು 3 ಹೌದಲ್ರಿ. ತ್ರಿಕಾಲ ಪೂಜೆ, ತ್ರಿದಳ ಪತ್ರಿ, ತ್ರಿಶೂಲ, 3 ಕಣ್ಣ ಮುಕ್ಕಣ್ಣ 3 ಏಸವ ನೋಡ್ರಿ. ಎಷ್ಟು 3 ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಬ್ರಹ್ಮ ವಿಷ್ಣು ಮಹೇಶ್ವರ 3 ಇರಲಿ. ಇಲ್ಲಿ ಯಾಕೆ ಹೇಳಕತ್ತೀನಿ ಅಂದರೆ 33 ದಿನ ಪುರಾಣ ಹಚ್ಚಾರ. ಇರಲಿ, ಯಾಕೆ ಹಚ್ಚಾರ ಅಂತ ಕೇಳಿದ್ರೆ ಮಹಾತ್ಮರ ಪುರಾಣದಿಂದ ನಾವು ಮಹಾತ್ಮರದು ಪುರಾಣ ಹಚ್ಚೋದ್ರಿಂದ ಅನೇಕ ಶರಣರ ಕಥೆ ಬರ್ತಾವೆ. ದೈವಿ ಶಕ್ತಿಯ ಗುಣಗಳ ಅಮೂಲ್ಯವಾಗಿರ್ತಕ್ಕಂಥ ನಾವು ಮಾನವೀಯ ಮೌಲ್ಯ ಗುಣಗಳು ಒಳಗೆ ನಾವು ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಲಿ ಅನ್ನೋ ಸಲಕ್ಕೆ ಹಚ್ಚಿರ್ತಾರೆ. ಮಲ್ಲಯ್ಯನ ಪೂಜಾ ನಡೆದದ. ಇಲ್ಲಿ ಯಲ್ಲಾಲಿಂಗ ಮಹಾರಾಜರು ಮುಗುಳು ಕೊಡ್ದಾಗ ದೀಪಸ್ತಂಭ ಕಟ್ಟ್ಯಾರ. ತಿಂಗಳಿಗೊಮ್ಮೆ ಬರೋರು ಹಚ್ಚಲೇರ್ಕ ಬಂದು ಎಲ್ಲ ಮುತ್ಯರಿಗೆ ಹೇಳಿ ಹೋಗೋರು. ಏನಂತ, ನೋಡು ಮಗ, ನೀನು ಯೌವನಕ್ಕೆ ಬಂದಿದೀಯ, ಹೆಣ್ಣು ಹೊಣ್ಣು ಮಣ್ಣು ಭಾಳ ಹುಷಾರಿರಬೇಕು. ಹೆಣ್ಣು ಹೊನ್ನು ಮಣ್ಣು ಇದರಲ್ಲಿಂದ ಭಾಳ ಹುಷಾರಿರ್ಬೇಕು ಮಗ ಅಂಥೇಳಿ ಎಲ್ಲಪ್ಪ ಮುತ್ತಿಯವ್ರು ಬಂದಾಗೊಮ್ಮೆ ಹೇಳಿದ್ರಂತ. ಶೆಟ್ಟು ಬಂದು ಬಿಡ್ತ್ರಿ ಸಿದ್ದರಾಮ ಶಿವಗಳಿಗೆ. ಅನುಷ್ಠಾನ ಮಾಡೀನಿ, ಅವ್ರು ಏನು ಹೇಳ್ಯಾರ ಅದು ಮಾಡೀನಿ. ಕಾವಿ ಹಾಕೋ ಅಂದ್ರೆ ಕಾವಿ ಹಾಕ್ಕೊತೀನಿ, ಇಲ್ಲೇ ಕುಂಡ್ರ ಅಂದ್ರೆ ಅಲ್ಲೇ ಕುಂಡ್ರುತ್ತೀನಿ. ನಾನೊಬ್ಬ ಜಂಗಮಾಗಿ ಹಾಲು ಮತ್ತು ಮಟ್ಟಕ್ಕಾಗಂದ್ರೆ ಮಟ್ಟಕ್ಕೆ ತೊಗೊಂಡು ಆ ಮುತ್ಯ ನನಗೆ ಮುಂದಾಗದು ಗೊತ್ತಿಲ್ಲಾರ್ದೆ ಮಟ್ಟಕ್ಕೆ ತೊಗೊಂಡನ. ಹೆಣ್ಣಿನಲಿಂದ ಜ್ವಾಕಿರ್ಬೇಕು ಮಗ ಅಂತ ಹೇಳ್ತಾನೆ. ಮುತ್ಯ ಹಿಂಗ್ಯಾಕಂದ, ಸಟ್ಕೊಂಡು ಕೂತರು. ಸಟ್ಕೊಂಡು ಕುಂಡಿರ್ತಿರಲ್ಲ ನೀವು ಸಟ್ಕೊಳೋದು ಭಾಳ ಎದಕ್ಕೆ ಸೆಟ್ಕೊತೀರಿ ಗೊತ್ತದ ನನಗೆ. ಯಾಕಂದ್ರೆ ನಾನು ಹೆಣ್ತೀನು ಏನೂ ಮಾಡಬಾರ್ದ್ರಿ. ಇವ್ರಿಗೆ ಅವಾಗವಾಗ ಒಂದೊಂದು ಸೀರೆ, ಹಬ್ಬಕ್ಕೆ ಒಂದೊಂದು ಸೀರೆ, ಅವಾಗವಾಗ ಒಂದು ಸಿನಿಮಾ ತೋರಿಸ್ಬೇಕು, ಯಾವಾದ್ರೆ ಜಾತ್ರೆಗೆ ಕರ್ಕೊಂಡು ಹೋಗ್ಬೇಕು, ಲಗ್ನ ಕರ್ಕೊಂಡು ಜೊತೆ ಹಾಕ್ಕೊಂತ ಊಟ ಮಾಡೋಕೆ ಒಂದು ಫೋಟೋ ತಗೋಬೇಕು. ಕಲಾಸ್ ಇಟ್ಟು ಮಾಡಿಬಿಡ್ರಿ. ನೀವು ಏನೇನು ಮಾಡಬೇಡ್ರಿ. ಭಾಳ ಮಜಾ ಅದ ಈ ಸಂಸಾರ, ಗದ್ದಲದ. ಒಬ್ಬಕ್ಕೆ ಹಾಡಿದಳಂತ. ಏನಂತ ಹಾಡಿದಳು? ಹಾಡ್ರಿ. ಆಯ್ತು ಭಾಳ ಚಂದ ಹಾಡಿದಳಂತ. ಏನಂತ? ಕುಂತ ಸಭಾದಾಗ ನಿಂತು ನಾ ಹೇಳ್ತೀನಿ, ಎಂತಿದ್ರು ನನ್ನ ಗಂಡ ಸರದಾರ, 4 ಮಂದ್ಯಾಗ ಬಲುಪಾಸ ಬಹದ್ದೂರ, ಎಷ್ಟು ಹೇಳಲೆವ್ವ ಗಂಡನುಪಕಾರ, ಎಂತೂ ಮರಿಯಾಲೆವ್ವ ಗಂಡನುಪಕಾರ. ಅಂತ್ರಸ್ ಮೋಟರ್ದಾಗ ಕುಂದುರಿಸಿ ತೋರ್ಸ್ಯಾರ ಬೆಂಗಳೂರ, ಚಂದುಳ್ಳ ಬೆಂಗಳೂರ ಬಾಜಾರ, ಅಲ್ಲಿ ತಿನ್ಸ್ಯಾರ ಜಿಲಿಬೀಲಿ ಜಾಂಗೀರ, ಮತ್ತೆ ಕೊಡ್ಸ್ಯಾರ ಇಡ್ಲಿ ಸಾಂಬಾರ, ಎಷ್ಟು ಹೇಳಲೆವ್ವ ಗಂಡನುಪಕಾರ, ಎಂತೂ ಮರಿಯಾಲೆವ್ವ ಗಂಡನುಪಕಾರ. ಸುಮ್ಮನೆ ಎಲ್ಲಿ ಅಂತರ್ಸ್ ಮೋಟ್ರದಾಗ ಎಲ್ಲರ ವಿಮಾನದಾಗ ಕರ್ಕೊಂಡೋಗ್ಯಾರ, ಇಲ್ಲೇ ಶರಣಗುಡಿ ಕರ್ಕೊಂಡೋಗಿಲ್ಲ ಗಾಡಿ ಮೇಲೆ, ಸುಮ್ಮನೆ ಹೇಳೋದು. ಭಾಳ ಮಂದಿ ಹಾಡ್ತಿರ್ತಾರೆ, ಬೀಸುಗೊತ್ತಿ ಹಾಡ್ತಿರ್ತಾರೆ. ನನ್ನ ತವ್ರ ಮನ್ಯಾಗ ಆಸೆ ಎತ್ತುಗಳವ, ಎಷ್ಟು ನಾನು ರಾಜ ಅದ ನನ್ನ ಅಣ್ಣ. ಎಲ್ಲಿ ರಾಜ? ಅಲ್ಲಿ ಒಂದು ಕುರಿನೂ ಇರಲ್ಲ ಅವ್ರ ಮನ್ಯಾಗ, ಸುಮ್ಮ ಹಾಡೋದು. ಒಬ್ಬಕ್ಕೆ ಹಾಡ್ತಿರಂತ ಹಂಗೆ, ಕಲ್ಯಾಣದಯ್ಯ ಕಲಬುರಗಿ ಅಯ್ಯ ನೀ ನಮ್ಮನಿಗೆ ಬಂದು ಉಂಡೋಗಯ್ಯ ಅಂತ ಆಡ್ತಿದ್ಳಂತ. ಅವಾಗ ಒಬ್ಬ ಸ್ವಾಮಿ ಕೇಳ್ದ, ಹಾಡಗತ್ತಳ ಬರೋಬ್ಬರಿ ಇಲ್ಲಿ ಸಿಗ್ತದಂತೇಳಿ, ಭವತಿ ಭಿಕ್ಷಾಂದೇಹಿ ಒಂದ್ಸಲ ಅಂದ, ಜೊಗ್ಗಂದ, ಭವತಿ ಭಿಕ್ಷಾಂದೇಹಿ. ಅಂದಳು, ಯಾಕಪ್ಪ ಮತ್ತೆ ಈ ಕಡೆ ಬಂದು ನಮ್ಮ ಮನೆ ಕಡೆ ಅಂದಳು. ನೀನೇ ಹಾಡಿದಲೇವ ಕಲ್ಯಾಣದಯ್ಯ ಕಲಬುರಗಯ್ಯ ಮನೆಗೆ ಬಂದು ಉಂಡೋಗಯ್ಯ ಅಂದಲ್ಲ, ನಾನೇ ಕಲ್ಯಾಣದಯ್ಯ ಇದ್ದೀನಿ ಬಂದಿನಂದನಂತ. ಏಯ್ ಸ್ವಾಮಿ, ನಾ ಹಾಡಿ ನನ್ನ ಚಟಕ ಹೋಗಿ ನಿನ್ನ ಮಠಕ್ಕೆ ಅಂದಳಂತ.
ನಾ ಹಾಡಿನ ನನ್ನ ಚಟಕ್ಕೆ, ನೀ ಹೋಗಿ ನಿನ್ನ ಮಟ್ಟಕ್ಕೆ, ನಿನ್ನ ಸಲಕ್ಕೆ ಹಾಡಿನ ಹೆಣ್ಣ ಅಮ್ಮ. ಅದಕ್ಕೆ ಹಿಂಗೆ ಬಾಳ್ವೆ ಮಾಡೋದಕ್ಕಿಂತ ಜಗತ್ತಿನೊಳಗೆ ಭಾಳ ಮಂದಿ ಸುಮ್ಮನೆ ವರ್ಣನೆ ಮಾಡ್ತಾರೆ, ಗಂಡ ಏನು ಮಾಡ ಏನೂ ಇಲ್ಲ. ಹೌದಲ್ರಿ? ಎಲ್ಲ ಲಿಂಗ ಮಹಾರಾಜರು ಹೇಳ್ತಾರೆ, ಹೆಣ್ಣಿನಿಂದ ನೀವು ಹುಷಾರಿರು. ಅವಾಗ ತಲೆ ಕೆಟ್ಟು ಬಿಡ್ತೀರಿ. ಮುತ್ತಿಯವ್ರಿಗೆ ಸೆಟ್ಕೊಂಡ್ರು. ಈ ಸುದ್ದಿ ಎಲ್ಲ ಮುತ್ತಿಯವ್ರಿಗೆ ಗೊತ್ತಾಯಿತು. ಮತ್ತು 4 ಮಂದಿ ಕರ್ಕೊಂಡು ಬಂದರು. ಯಾಕೆಪ್ಪ, ನಾನು ಶಿವಯೋಗಿ ಇದ್ದಿ, ನಾನು ಗುರು ಇದ್ದೀನಿ, ನೀ ಸೆಟ್ಕೊಂಡ್ರೆ ಹ್ಯಾಂಗೆ, ಜಗತ್ತೇ ಬೆಳಗಾವ್ ನೀ ಇದ್ದಿ ಇತ್ತು ಹೇಳಿ ಸಮಾಧಾನ ಮಾಡಿದ್ರಂತ. ಅವಾಗ ಏನು ಅನ್ನೋದು ಅಂದಿನಿ, ಮುಂದೆ ಅನ್ನಂಗಿಲ್ಲ, ನೀ ಹಂಗೆ ಮಾಡೋಕ್ಕೆ ಹೋಗಬೇಡ ಅಂದ್ರೆ ಅವರು ಮನಸ್ಸಿನಾಗ ಇಟ್ಕೊಂಡು ಕುಂತರು. ಏನು ಮುತ್ತೆ ಹಿಂಗೆ ಅನ್ನಬಾರ್ದಾಗಿತ್ತು. ಮುಂದೆ ಗೊತ್ತಾ ಯಾರೇ ಅಂದ್ರೆ ಹ್ಯಾಂಗರೆ ಎಲ್ಲಪ್ಪ ಮುತ್ತೆ ಯಾಕಂದ ಅಂತೇಳಿ ಮನಸ್ಸಿನಾಗ ಇಟ್ಕೊಂಡು ಕೂತರು. ಹೆಣ್ಣಿನಿಂದ ಹುಷಾರಿರು ಅಂದಾನಂದ್ರೆ ಇದು ಹೆಣ್ಣು ನನಗೆ ಜೀವನದಲ್ಲಿ ಬರ್ತದೆ, ಹೊನ್ನು ನನಗೆ ಬರ್ತದೆ, ಮಾಯಾ ಬರ್ತದೆ, ಮೋಹ ಬರ್ತದೆ. ಆ ಬರ್ತದೆ ಅನ್ನೋದಕ್ಕೆ ಇವ ಹೇಳ್ಯಾನ, ಅದರಲ್ಲಿಂದ ಹುಷಾರಿರು ಅಂತ ಹೇಳ್ಯಾನಂದ್ರೆ ಇದು ಬರ್ತದೆ. ಪಕ್ಕ ತಿಳ್ಕೊಂಡ. ಅದಕ್ಕೆ ವಿಚಾರ ಮಾಡಿದ್ರಂತ, ಇದು ಯೌವನ ಹೋಗತನ ನನಗೆ ಪ್ರಜ್ಞೆನೇ ಇರಬಾರ್ದು. ಏನ್ರಿ ಈ ಯೌವನ ಏನದಲ್ಲ, ಈ ಯೌವನ ಬಂದು ಹೋಗತನ ನನಗೆ ಹಗಲು ಯಾವದೋ ರಾತ್ರಿ ಯಾವದೋ ನನಗೆ ಪ್ರಜ್ಞೆ ಇರಬಾರ್ದಂತ ಆನಂದ ತೋಲಕ್ಕೆ ಚಾಲು ಮಾಡಿದ್ರು. ಯಾರು? ಅಚ್ಚಲೇರ್ ಮುತ್ತಿಯವ್ರು. ಯಾರು ಹೋಗ್ತಾರ ಅವ್ರಿಗೆ ಒಂದು ತೊಗೊಂಡೇ ಹೋಗೋದು. ಗುರುಗಳು ಹಾಂಗೆ ಮಾಡ್ತಾರಂತೇಳಿ ನಾವು ಮಾಡಿದ್ರೆ, ಅವ್ರು ಮಾಡ್ಯಾರತ್ತ ನಾವು ಮಾಡಿದ್ರೆ ಗುರುಗಳು ಯಾರು ಹೋಗ್ತಾರ ಹೆಂಗೆ ಮಾಡೋರಂತ್ರಿ, ಅಡ್ಯಾಗ ಹಾರೋರು ಯಾರು ನಮಸ್ಕಾರ ಮಾಡ್ಲಿಕ್ಕೆ ಬಂದರು ಅಡಿಯೊಳಗೆ ಓಡ್ಕೋತ ಹೋಗ್ತಿದ್ರಂತ. ಹಿಂಗೆ ಜೀಪ್ನ್ಯಾಗ ಕೂತ್ರ ತಾನೇ ಬಾಗಿಲು ತೆರೆಯವ್ರತ್ತ. ಅದಕ್ಕೆ ಬಾಗಿಲು ತೆರಿಲಿಕ್ಕೆ ಹತ್ತಾಣ ಇಲ್ಲೊಬ್ಬ ಕುಂಡಿರ್ತಿದ್ದ, ಡ್ರೈವರ್ ಆ ಕಡೆ ಕೂಡ್ತಿದ್ದ, ನಡಬರ್ಕ್ ಮುತ್ತೆಯವ್ರು ಕುಂಡ್ರಿಸ್ತಿದ್ರಂತ. ಅವ್ರಿಗೆ ಪ್ರಜ್ಞೆನೇ ಇರ್ತಿದ್ದಿಲ್ಲ. ಅಚ್ಚಲೇರು ಮುತ್ತೆಯವರಿಗೆ ನಮ್ಮ ಚರಿತ್ರೆ ನಾಯಕನಾಗಿರ್ತಕ್ಕಂಥ ಎಲ್ಲ ಲಿಂಗ ನನ್ನ ಗುರು ಅಂತೇಳಿ ಸಾರಿದ್ದು. ಅವಾಗ ಎಲ್ಲ ಲಿಂಗ ಮಹಾರಾಜರು ಚಿಂತೆ ಮಾಡ್ಲಕತ್ರು. ನಾನು ಒಯ್ದು ನನ್ನ ಗುರುವಿಗೆ ಒಯ್ದು ಮಟ್ಟಕ್ಕೆ ಮಾಡ್ಬೇಕಂದ್ರೆ ಇವರು ಚಟಕ್ಕೆ ಬಿದ್ರಲ್ಲ, ಹೆಂಗೆ ಮಾಡ್ಲು ಯಪ್ಪ. ನೋಡ್ರಿ, ಮಹಾತ್ಮರಿಗೆ ಚಿಂತೆ, ನಮ್ಮಂಥವ್ರಿಗೆ ಹೆಂಗೆ ಬಿಡ್ತದ. ಅವಾಗ ಅಲ್ಲಿ ಅಚ್ಚಲೇರದೊಳಗೆ ಇವತ್ತಿಗೂ ಅಲ್ಲಿ ಮಠ ಅದು. ಮಠ ಕಟ್ಲಿಕ್ಕೆ ಇಬ್ಬರಿಗೆ ಸಾಧುಗಳು ಬಂದ್ರಂತ. ಅಂದರೆ ಇಬ್ಬರು ಅಲ್ಲಿ ಮಠ ಕಟ್ಟಕ್ಕೆ ಆಳುಗಳು ಬಂದರು. ಒಬ್ಬವ ಗವಿ ಕಟ್ತಾನೆ, ಮುತ್ತಿಯವ್ರ ಸೇವಾಕ್ ನಿಂತರು. ಒಬ್ಬವ ಹುಷಾರಿದ್ದ ಕಿರಾಣಿ ಅಂಗಡಿ ಇಡು, ಬಂದವರಿಗೆ ಟೆಂಗ ವಿಭೂತಿ ಲಿಂಗ ಕೊಡಗತ್ತೀನಿ, ಹುಷಾರಿದ್ದ ಲೆಕ್ಕದಾಗ ನೀ ಕಿರಾಣಿ ಇಡು, ನೀ ಗೌಂಡಿಯಾಗಿ ಗ್ವಾಡಿ ಕಟ್ಟು. ಇಬ್ಬರು ಹೋಗಿದ್ರು ದುಡ್ಲಿಕ್ಕೆ. ಅವ್ರು ಯಾರು ಅಂದ್ರೆ ಖಾಜಾ ಕ್ವಾಟ್ನೂರ ಶರಣಮುತ್ಯ ಅಂತ ಹೆಸರು ಕೇಳಿರಿ. ಅವ ಕನ್ನಡಿಗೆಯೊಳಗೆ ಹುಟ್ಟಿರ್ತಕ್ಕಂಥ ಶರಣಲಿಂಗ. ಅವ ಶರಣ ಮೊದಲು ಗೌಂಡಿ ಇದ್ದ, ಗೌಂಡಿ ಕೆಲಸ ಮಾಡ್ತಿದ್ದ. ಹಾರ ಮತದಾಗ ಹುಟ್ಟಿದವ, ಕುರುಬ ಜನಾಂಗದಾಗ ಹುಟ್ಟಿದವ. ಅವ ಎಲ್ಲಿಗೆ ಹೋದ? ಅಚ್ಚಲೇರ್ಗೆ ಹೋದ. ಅಚ್ಚಲೇರ್ದೊಳಗೆ ಗವಿ ಕಟ್ಟದ. ಐನೂಲಿ ಬಸೈ ಮುತ್ಯ ಅಂತೇಳಿ ಅವ ಜಂಗಮರಾವ್. ಐನೂಲಿ ಬಸೈ ಮುತ್ಯ ಅವ ಅಲ್ಲಿ ಕಿರಾಣಿ ದುಕಾನ್ ಇಟ್ಟ. ಒಂದು ದಿವಸ ಸಿದ್ದರಾಮ ಶಿವಯೋಗಿಗಳು ಅವರಿಬ್ಬರಿಗೆ ಕರೆದ್ರಂತ. ಕರೆದು ಏನು ಮಾಡಿದ್ರು? ಆನಂದದೊಳಗಿದ್ರು. ಏ ಬರ್ರಿ, ಇವತ್ತಿದ್ದಿರ್ದು ನಂದೆಲ್ಲ ಶಕ್ತಿ ನಿಮಗೆ ದಾರಿ ಇರ್ತೀನಿ ಬರ್ರಿ. ಅವ ಗವಿ ಕಟ್ಟಿದ್ದು ಮುಗಿದಿತ್ತು. ಅವ ಓಡಿ ಬಂದ. ಇವ ಬಸೈ ಮುತ್ಯ ಇವನಿಗೂ ಕರೆಸಿದ್ರು. ಇಬ್ಬರಿಗೆ ತೆಳಗೆ ಕುಂಡ್ರಿಸಿದ್ರು. ಕಟ್ಟಿ ಮ್ಯಾಲಿನ ತೆಳಗ ಅವ್ರು ಕಟ್ಟಿ ಮ್ಯಾಲ ಮಣಿ ಹಾಕ್ಕೊಂಡು ಕುಂತ್ರತ್ತ. ಇಬ್ಬರು ತಲೆ ಮ್ಯಾಲ ಪಾದ ಇಟ್ರಂತ. ಸಿದ್ದರಾಮ ಶಿವಗಳು ಜಂಗಮ ಮೂರ್ತಿ ಎಡ್ಡು ಪಾದ ಇಟ್ಟು ಏನಂದ್ರಂತ, ನಾ ಬಿಟ್ಟ ನಿಮಗೆ ಕೊಟ್ಟ. ಏನ್ರಿ
ಇಬ್ಬರಿಗೆ ಆಶೀರ್ವಾದ ಏನಾಯ್ತಂದ್ರೆ ಅವತ್ತು ಅವ್ರು ಬಿಟ್ಟರು, ಇವ್ರು ಚಾಲು ಮಾಡಿದ್ರು ಹಗಲು ರಾತ್ರಿ. ಅವಾಗ ಶರಣಲಿಂಗ ಹೇಳಿದ್ರಂತೆ, ಮಾಡಿಟ್ಟಿ ನಮಗೆ ಹೈರಾಣ. ಏಯಪ್ಪ ಎಂಥ ಗುರುವೇ, ಪದ್ಮ ಪಾದ ತಲೆ ಮ್ಯಾಲಿಟ್ರೆ ನಾವು ದೊಡ್ಡ ಸನ್ಯಾಸಿಗಳಾಗ್ತೀವಿ, ಮಹಾತ್ಮರಾಗ್ತೀವತ್ತ ನಾ ತಿಳ್ಕೊಂಡು ಸತ್ಯನಾಶ ಮಾಡಿದೆ ಅಲ್ಲೋ ಯಪ್ಪ ಅಂದನಂತ ಶರಣಲಿಂಗ ಮಹಾರಾಜರು ಹೆಂಗಿದ್ರಂದ್ರೆ ಖಡಕ್ ಮಾತು, ಮುತ್ಯವ್ರಿಗೆ ಅಂಜಲಾರ್ದೆ ಮಾತಾಡ್ತಿದ್ರತ್ತ. ಲಿಂಗೈಕ್ಯ ಆಗೋತನ ಅದೇ ಅದು ಅವರೇ ಅವರು, ಬಸೈ ಮುತ್ಯ ಅದೇ ಅದು ಅವರೇ ಅವರು. ಇಬ್ಬರು ಕ್ವಾಟ್ನೂರು ಕೈಲಾಸ ಮಾಡ್ರಿ. ಅವ್ರು ಕಾಜಾ ಕ್ವಾಟ್ನವ್ರಾಗಾದ್ರು, ಈ ಕ್ವಾಟ್ನವ್ರಾಗ ಇವ್ರು ಬಂದು ಇಲ್ಲಿ ಗುಂಪ ಹಾಕಿದ್ರು. ಈ ಕೊಟ್ನೂರು ಮಠ ಬಸೈ ಮುತ್ಯ ಕಟ್ಟದ, ಶರಣಲಿಂಗ ಮಹಾರಾಜ್ ಕಾಜಾ ಕ್ವಾಟ್ನೂರು ಕಟ್ಟದ. ಅವ್ರು ಬಿಟ್ಟರು, ಆ ಆಶೀರ್ವಾದ ಅವ್ರು ತೊಗೊಂಡ್ರು. ಹಿಂಗೆ ಮಾಡ್ಲಿಕ್ಕೆ ಬರ್ತವೆ ನಮಗೆ. ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ, ಹೆಚ್ಚಿಗೆ ಪವಾಡಗಳನ್ನು ಹೇಳೋದಕ್ಕಿಂತ ಗೊತ್ತಿಲ್ಲಾರ್ದನ್ನು ನಿಮಗೆ ತಿಳಿಸ್ಬೇಕು. ನಾವು ವ್ಯಸನಕ್ಕೆ ಬೀಳ್ತೀವಿ, ಅವರು ಮಾಡಿದ್ರು, ಅವರು ಸಿದ್ಧಿ ಪುರುಷರಿದ್ದರು, ಅವ್ರಿಗೆ ಮಾಡಕ್ಕೂ ಬರ್ತಿತ್ತು, ಬಿಡಕ್ಕೂ ಬರ್ತಿತ್ತು, ಏನು ಬೇಕಾದ ಮಾಡಕ್ಕೆ ಬರ್ತಿತ್ತು. ಒಂದು ವಿಷಯ ಹೇಳಕ್ಕೆ, ಒಂದೇ ಒಂದು ವಿಷಯ ಹೇಳೋ ಸಲುವಾಗಿ ಇಷ್ಟೆಲ್ಲ ಹೇಳಿದ್ದೀನಿ. ಯಾಕಂದರೆ ಅಚಲೇರ ಪುಣ್ಯಾಶ್ರಮ ಕಟ್ಟಿದ್ರು. ಪುಣ್ಯಾಶ್ರಮ ಆದ ಬಳಿಕ ಇಲ್ಲಿ ಅಲ್ಲಿ ಯಾರು ಹೋಗೋರೆಲ್ಲ ಮಹಾರಾಷ್ಟ್ರದವ್ರು ಓದ್ತಿರು, ಕರ್ನಾಟಕ ಓದ್ತಿರು, ಓದೋರೆಲ್ಲರೂ ಪಾವನರಾಗಿ ಬರ್ತಿದ್ರು. ಏನು ಅಂದಿದೆ ಆತಿತ್ತು. ಮುತ್ತೆಯವರಿಗೆ ಭಾಳ ಜನಸಂಖ್ಯೆ ಆಯಿತು. ಹೀಗೆ ಪವಾಡ ಮಾಡ್ಕೊತಿದ್ರು. ಒಂದು ದಿವಸ ಏನಾಯ್ತಂದ್ರೆ, ಆಲೂರಕ್ಕೆ ಆಗಿನ ಜಗದ್ಗುರುಗಳು ರಂಭಾಪುರಿ ಪೀಠದ ಗಂಗಾಧರ ಶಿವಾಚಾರ್ಯರು, ಗಂಗಾಧರ ಜಗದ್ಗುರುಗಳು ಆಲೂರಕ್ಕೆ ಬಂದಿರಂತ. ಭಾಳ ಮಜಾ ಅದ. ಇದೊಂದು ಕೇಳಿ ಮುಗಿಸ್ಬಿಡ್ತೀನಿ ಪುರಾಣ. ಪುಣ್ಯಾತ್ಮರೇ, ಆಲೂರಕ್ಕೆ ಹೋಗೋರು ಎಲ್ಲರೂ ಹೋಗಿ ಗಾಡಿ ಕಟ್ಕೊಂಡು ಕಾರ್ ತೊಗೊಂಡು, ಜೀಪ್ ತೊಗೊಂಡು, ಯಾರು ಟ್ಯಾಕ್ಟರ್ ತೊಗೊಂಡು ಎಲ್ಲ ತೊಗೊಂಡು ಹೋಗ್ಲಿಕತ್ತಿದ್ರು. ಅಪ್ಪವ್ರು ಕೇಳಿದ್ರಂತ, ಯಾಕೆ ಇಷ್ಟು ಜನ ನಡೆದದ, ಎಲ್ಲಿಗೆ ನಡೆದ ಅಂದ್ರೆ, ಆಲೂರಕ್ಕೆ ಜಗದ್ಗುರುಗಳು ಬಂದಾರೆ. ಯಾರು? ರಂಭಾಪುರಿ ಜಗದ್ಗುರುಗಳು. ಮುತ್ತೆಯವ್ರು ಅಂದ್ರಂತ, ಹೌದಾ ಇಷ್ಟೆಲ್ಲ ಜನ ಅವರು? ಇಲ್ರಿ, ಅವ್ರಿಗೆ ಆಮಂತ್ರಣ ಕೊಡಬೇಕಾದ್ರೆ ಅವ್ರದ್ದು ಅಡ್ಡಪಲ್ಲಕ್ಕಿ ಮಾಡಬೇಕು, ವರ್ಷಾನುಗಟ್ಲೆ. ಅವ್ರು ಬರಬೇಕಾದ್ರೆ ಧ್ವಜ, ಕಂದಿಲ, ಪಲ್ಲಕ್ಕಿ, ಅವ್ರದ್ದು ಒಂದೇ ಕನ್ನಡಿ, ದಿವಟಿಗಿ, ಕುದುರೆ, ಒಂಟಿ, ಆನಿ ಇವೆಲ್ಲ ತರಬೇಕಾಗ್ತದ್ರಿ. ಅಪ್ಪ ಅವ್ರಿಗೆ ಕರೆಸ್ಬೇಕಾದ್ರೆ ಅಷ್ಟು ಸರಳ ಇಲ್ರಿ. ಜಗದ್ಗುರುಗಳು ಕರೆಸ್ಬೇಕಾದ್ರೆ ಒಬ್ಬ ಅಂದನಂತ. ಹೌದಾ? ಇವರೆಲ್ಲ ಹೋಗಿ ಬಂದರು. ಬಂದ ಬಳಿಕ ಮುಂಜಾನೆ ಇನ್ನೂ 6 ಆಗಿಲ್ಲ, ಸ್ನಾನ ಮಾಡಿದ್ರಂತ. ಯಾರು? ಸಿದ್ದರಾಮ ಶಿವಯೋಗಿಗಳು ಸ್ನಾನ ಮಾಡಿ ಅಂಬಾಸೆಡರ್ ಕಾರ್ ಇತ್ತು ಬಾಯಲ್ಲಿ. ಆಲೂರ್ಗೆ ಹೋಗಿ ಬರಮ್ ನಡಿ. ಸೀದಾ ಗಾಡಿ ತೊಗೊಂಡು ಎಲ್ಲಿಗೆ ಹೋಗ್ಯಾರ? ಆಲೂರ್ಗೆ ಹೋಗ್ಯಾರ. ಎಲ್ಲಿ? ರಂಭಾಪುರಿ ವೀರ ಗಂಗಾಧರ ಶಿವಾಚಾರ್ಯ ಜಗದ್ಗುರುಗಳು ಯಾರ ಮನೆಗಾರ ಅಲ್ಲಿಗೆ ಹೋಗ್ಯಾರ. ಅಲ್ಲಿಗೆ ಹೋದ್ರಂತ. ಅಲ್ಲಿಗೆ ಹೋದ ಬಳಿಕ ಗುರುಗಳು ಮ್ಯಾಲೆ ಕುಂತಿದ್ರು. ಯಾರು ಬಂದಾರೆ? ಅಚ್ಚಲೇರು ಮುತ್ತೆಯವ್ರು ಬಂದಾರಪ್ಪ. ಸಿದ್ಧಿ ಪುರುಷ ಅದಾನ್ರಿ, ಭಾಳ ಸಂತ ಅದಾನ, ಶ್ರೇಷ್ಠ ಅದಾನ. ಹೌದಾ? ಕಂಬಳಿ ಹಾಸು ಅಂದ್ರಂತ. ಕಂಬಳಿ ಹಾಸಿ ಅವ್ರು ಕುಂತಾರೆ. ಜಗದ್ಗುರುಗಳು ಪಲಂಗ ಮೇಲೆ ಕುಂತಾರೆ. ಅವಾಗ ಗುರುಗಳ್ದು ಒಂದು ಮಾತಿಲ್ಲ, ಅವ್ರದ್ದು ಮಾತಿಲ್ಲ, ಸುಮ್ಮನೆ ಮೌನ ಹಾಕಿ ಕುಂತಾರೆ. ಭಾಳ ಮಜಾ ಅದ. ಇದು ಕೇಳ್ರಿ. ಇದೊಂದು ಕೇಳದ ಬಳಿಕ ಮುಗಿಸ್ತೀನಿ ಪುರಾಣ. ಅವರು ಮೌನರ, ಇವರು ಮೌನರ. ಮುತ್ತೆ ಏನಂತಾನೆ ಕೇಳಪ್ಪ ಅಂದ್ರಂತ. ಮುತ್ತೆ ಏನಂತಾನೆ ಕೇಳಂದ್ರೆ, ಏನಿಲ್ರಿ, ನಮ್ಮ ಮಠಕ್ಕೆ ಎಷ್ಟು ಪಾದ ಹಾಕಬೇಕು. ಏನ್ರಿ? ನಮ್ಮ ಮಠಕ್ಕೆ ಎಷ್ಟು ಪಾದ ಹಾಕ್ಬೇಕ್ರಿ ಅಂದರು. ಸಿದ್ದರಾಮ ಶಿವಯೋಗಿಗಳು ವೀರ ಗಂಗಾಧರ ಶಿವಾಚಾರ್ಯರ ಜಗದ್ಗುರುಗಳ ಬಳಿ ಹೋಗ್ಯಾರ. ಇವತ್ತು ನಾವು ವಿರಕ್ತರು, ನಾವು ಕ್ರಿಯಾಮೂರ್ತಿಗಳು, ಶಟಸ್ಥಲ ಬ್ರಹ್ಮಗಳು, ನಾವು ಪಂಚಾಚಾರ್ಯರು, ನಾವು ವಿರಕ್ತರತ್ ನಾವು ಅಂತೀವಿ. ಆ ವಿರಕ್ತ ಮಠಕ್ಕಾಗಿರ್ತಕ್ಕಂಥ ಸಿದ್ದರಾಮ ಶಿವಯೋಗಿಗಳು
ವೀರಗಂಗಾಧರ ಶಿವಾಚಾರ್ಯರ ಬಲ್ಲಿ ಕಂಬಳಿ ಹಾಸ್ಕೊಂಡು ತೆಳಗೆ ಕುಂತಾರ, ಜಗದ್ಗುರುಗಳು ಮ್ಯಾಲೆ ಕುಂತಾರ. ನಮ್ಮ ಮಠಕ್ಕೆ ಬರ್ಬೇಕ್ರಿ. ಎಡ್ಡೆ ಮಾತವರು. ಆಯ್ತು ಬರ್ತೀನಿ. ಇಲ್ಲಿ ಜಗದ್ಗುರುಗಳ ಬಲ್ಲಿ ನೀವು ಬರ್ಬೇಕ್ರಿ ಅಂದ್ರೆ ಆಯ್ತು ಬರ್ತೀನಿ ಅಂದ್ರಿ. ಇವರು ಸಂಘಟಿದ್ದವ್ರು ಅಂದ್ರಂತ. ಇವರು ಬರಬೇಕಾದ್ರೆ ಒಂದು ವರ್ಷನಗಟ್ಲೆ ಡೇಟ್ ಕೊಡಂಗಿಲ್ಲ, ತಾರೀಖು ಕೊಡಂಗಿಲ್ಲ. ಬರ್ತೀನಿ ಅಂದರು. ಎಂದು ಬರ್ತೀರಿ ಅಂತ ಕೇಳಿದ್ರಂತೆ. ಇವತ್ತು ಯಾವಾರದ ಕೇಳಿದ್ರು. ಗುರುವಾರ ದಿವ್ಸ ಬರ್ತೀನಿ. 7 ದಿವ್ಸ ಟೈಮ್ ಉಳಿದಿತ್ತು ರೀ. ಎಟ್ರಿ 7 ದಿವಸ. ನಾ ಗುರುವಾರ ದಿನ ನಿನ್ನ ಮಠಕ್ಕೆ ಬರ್ತೀನಿ ಅಂದರು. ಹಂಗೆ ಬರ್ತೀನಿ ಅಂದ್ರಪ್ಲೆ ಹಂಗೆ ನಮಸ್ಕಾರ ಮಾಡೋದು ಬಿಟ್ರು ತಳ. ಇವರು ಹೋಗೋದೇ ಹಂಗೆ ಹೋಗಿ ಗಾಡ್ಯಾಗ ಕುಂತಾರೆ. ಯಪ್ಪ ಜಗದ್ಗುರುಗಳ ಕರ್ಲಿಕತ್ತಾರ ಬರ್ರಿ ಅಂತ ಬಂದಂತಪ್ಪ. ಏಯ್ ಈಗ ವಾಣಿ ಯಾರ್ಯಾರು ಬರ್ತೀನಿ ಅಂತೇಳಿ ಬರ್ಲಿಕ್ಕೆ ಆಯ್ತು ನಡಿ ಅಂತ ಬಿಟ್ರೆ ಕಾರ. ಅಲ್ಲಿ ಅಚ್ಲೇರ್ಕ್ಕೆ ಹೋಗಿ ಡಂಗುರ ಸಾರಿಸ್ತಾರೆ. ಏಯ್ ನೀವೆಲ್ಲ ಆಲೂರ್ಗೆ ಹೋಗಿದ್ರಲ್ಲೋ, ಆಲೂರ್ಗೆ ಬಂದಿರ್ತಕ್ಕಂಥ ರಂಭಾಪುರಿ ವೀರಗಂಗಾಧರ ಶಿವಾಚಾರ್ಯರು ಅಚ್ಲೇರ್ಗೆ ಹೊಂಟಾರ. ಎಲ್ಲರೂ ಚಳಿ ಹೊಡ್ರಿ, ಎಲ್ಲರೂ ಹಸನು ಮಾಡಿರಿ, ಮನೆಗಳು ಹಸನು ಮಾಡಿರಿ, ಸುಣ್ಣ ಹಚ್ಚಿರಿ, ಬಣ್ಣ ಹಚ್ಚಿರಿ, ಊರು ತೊಳಿರಿ, ರಂಗೋಲಿ ಹಾಕ್ರಿ. ಗುರುಗಳು ಬರ್ತಾರಂತ ಎದುರು ನಿಂದಿರಿಸಿ ಅಗದಿ ದೊಡ್ಡ ಮಂಟಪ ಮಾಡಿ ಗುರುಗಳದ್ದು ಅಡ್ಡ ಪಲ್ಲಕ್ಕಿ ತಯಾರು ಮಾಡಿ. ಯಾಕಂದ್ರೆ ನಂಬಲ್ಲಿ ಇನ್ನೂ ಫೋಟೋ ಅವ ಬ್ಲ್ಯಾಕ್ ಆ್ಯಂಡ್ ವೈಟ್. ಅಲ್ಲಿ ಅಚ್ಚಲೇರ್ ಮಠದಾಗೂ ಕಟ್ಟ್ಯಾರ, ಮುಗುಳು ಕೋಟದಾಗೂ ಕಟ್ಟ್ಯಾರ. ಜಗದ್ಗುರುಗಳ್ದು ಇವ್ರು ಮೆರವಣಿಗೆ ಮಾಡಿದ್ದು, ಇವರೇ ಮಾಡಿದ್ದು ಮೆರವಣಿಗೆ. ಅವಾಗ ಅಚ್ಚಲೇರ್ಕ ಇವರು ಗುರುವಾರ ದಿನ ಬರ್ತೀನಿ ಅಂದಿದ್ರು. ಹೋದರು ನೋಡ್ತೀವ್ರಿ ಇವ್ರದ್ದು ಮಂದೇನು ಥೋಡೆ ಜನ ಮುಗುಳು ಕೋಟ್ ಜನ ಕರ್ಸ್ಯಾರ, ಅಲ್ಲಿದ್ದು ಕರ್ಸ್ಯಾರ, ಇಲ್ಲಿದ್ದು ಕರ್ಸ್ಯಾರ. ಜನ ಜಾತ್ರೆ ಅಂತ ಅಲ್ಲ 4 ದಿನದಾಗಿಟ್ಟೆಲ್ಲ ತಯಾರು ಮಾಡ್ಯಾನ. ರಂಭಾಪುರಿ ವೀರಗಂಗಾಧರ ಶಿವಾಚಾರ್ಯ ನೋಡಿದ್ರಂತ. ಪಲ್ಲಕ್ಕಿ ರೆಡಿ ಇತ್ತು. ಊರು ಬಿಟ್ಟು ಆನಂದಾಶ್ರಮ ಅಂತ ಸ್ಥಾಪನೆ ಮಾಡ್ಯಾರ್ರಿ ಅಚ್ಚಲೇರ್ದಾಗ. ಯಾರು ಸಿದ್ದರಾಮ ಶಿವಗಳು ಊರಾಗಿಲ್ಲ. ಊರು ಬಿಟ್ಟು 2 ಕಿಲೋಮೀಟ್ರ್ ಮೇಲೆ 1.5-2 ಕಿಲೋಮೀಟ್ರ್ ಆಗ್ತದ. ಅಲ್ಲಿ ಆನಂದಾಶ್ರಮ, ಅಲ್ಲಿ ಅವ್ರು ಕುಂತಾರ. ಜಗದ್ಗುರುಗಳು ಊರಾಗ ಬಂದಾರ. ಇಷ್ಟೆಲ್ಲ ತಯಾರು ಮಾಡ್ಯಾನ ಅವ ಎಲ್ಲೇನಂತ ಕೇಳಿದ್ರಂತ. ನೀವೆಲ್ಲ ಬಂದಿರಿ, ನೀವು ಬ್ಯಾಡ ನಮಗೆ. ಕಾಯೋ ಎಲ್ಲಾರು ಕರ್ಕೊಂಬರ್ರಿ. ನಾ ಬರಂಗಿಲ್ಲ. ಅವ್ರು ದೊಡ್ಡವರು, ಅವ್ರ ಮೆರವಣಿಗೆ ನಡೀತದ, ನೀವು ಏನೂ ಇದು ಮಾಡಬೇಡ್ರಿ. ಅವ್ರ ಮೆರವಣಿಗೆ ಆದ ಬಳಿಕ ನಾ ಬರ್ತೀನಿ. ಇಲ್ಲ ಜಗದ್ಗುರುಗಳು ನೀವು ಬರೋತನ ಮೆರವಣಿಗೆ ಅಡ್ಡ ಪಲ್ಲಕ್ಕಿದಾಗ ಕೂಡಂಗಿಲ್ಲತ್ತ, ನೀವು ಬರಬೇಕು. ಹೌದಾ ಯಪ್ಪ ಇದೇನಂತ ಹೇಳಿ ಓಡಿ ಬಂದು ಕೈಯಾಗ ಬೆತ್ತ ಕೊಟ್ರಂತ. ಬೆಳ್ಳಿ ಬೆತ್ತ ಯಾರಿಗೆ ಕೊಟ್ಟರು? ಸಿದ್ದರಾಮ ಮುತ್ಯರು ಕೊಟ್ಟರು. ಅವರು ಪಲ್ಲಕ್ಕಿದಾಗ ಕುಂತರು. ಆ ಪಲ್ಲಕ್ಕಿ ಹಿಡ್ಕೊಂಡು ಇಡೀ ಊರು ಮೆರವಣಿಗೆ ಮುಗಿಯತನ ಅವ್ರ ಪಾದ ಹಿಂಗೆ ಕೈ ಹಿಡ್ಕೊಂಡು, ಕೈಯಾಗ ಬೆತ್ತ ಹಿಡ್ಕೊಂಡು ಇಡೀ ಮೆರವಣಿಗೆ ಮಾಡಿದ್ದು ವಿಡಿಯೋ ಫೋಟೋ ಎಲ್ಲ ಅದಾವೆ. ಮೆರವಣಿಗೆ ಮಾಡಿದ್ರಂತ. ಲಾಸ್ಟಿಗೆ ಏನು ಮಾಡಿದ್ರಂತ, ಅಪ್ಪವ್ರಿಗೆಲ್ಲ ಕಳಿಸಿದ್ರು. ಬೆತ್ತ ಒಂದು ಬಿಟ್ಟು ಹೋಗಿರು ನೋಡ್ರಿ. ಬೆತ್ತ ಕೊಟ್ಟಿದ್ದಿಲ್ಲತ್ತ. ಅವ್ರ ಮರಿ ಕೇಳಕ್ಕೆ ಬಂತು. ಜಗದ್ಗುರುಗಳು ಬೆತ್ತ ಕೊಡು ಅಂದಾರೆ. ಕೊಡಲ್ಲಂದ್ರು. ಕೊಡಲ್ಲ. ಇಲ್ರಿ ಕೊಡ್ಬೇಕು. ಕೊಡಂಗಿಲ್ಲ. ಇಂಥದೇ ಒಂದು ಹೊಸದು ಮಾಡಿಕೊಡ್ತೀನಿ ಅಂತ ಹೇಳಿ ಜಗದ್ಗುರುಗಳಿಗೆ. ಇದು ಕೊಡಂಗಿಲ್ಲ. ಇವತ್ತು ಎಲ್ಲ ಲಿಂಗನ ಗದ್ದಿಗೆ ಮೇಲೆ ಯಾರು ಬೆತ್ತ ಅದ ಅಂದ್ರೆ ವೀರಗಂಗಾಧರ ಜಗದ್ಗುರುಗಳ ಬೆತ್ತ ಮುಗುಳು ಕೊಡ್ದಾಗದ ರೀ. ಅದಕ್ಕೆ ಪುರಾಣಾಚಾರ್ಯದು ಎಲ್ಲ ಲಿಂಗನ ಗದ್ದಿಗೆ ಮೇಲೆ ಬೆತ್ತ ಯಾರ್ದದ ಅಂತೀರಿ? ಅವ್ರ ಲಿಂಗೈಕ್ಯ ಆದ ಬಳಿಕ ಇಲ್ಲಿ ಗದ್ದಿಗೆ ಮೇಲೆ ತಂದಿಟ್ಟಾರ. ಏನು ಹೇಳಬೇಕದು ಆಟ? ದೊಡ್ಡ ಮಹಾತ್ಮರದ ಆಟ ಗೊತ್ತಾಗಂಗಿಲ್ಲ. ನಾವು ಜಗಳ ಆಡ್ತೀವಿ. ಬಸವಣ್ಣ ದೊಡ್ಡವ, ಜಗದ್ಗುರುಗಳು ದೊಡ್ಡವರು. ಯಾರು ದೊಡ್ಡವರು? ಅರೇ ನಿನ್ನ ಭಾವ ನೀ ಹ್ಯಾಂಗೆ ಭಾವನೆ ತಿಳ್ಕೊಂತ ಹ್ಯಾಂಗೆ ಆಗ್ತಾರೆ ಅವರು. ನೀ ದೆವ್ವ, ನಾನು ದೆವ್ವ ಅಂತಾರೆ. ಹೆಣ್ಣು ರೂಪ ಅಂದರೆ ಹೆಣ್ಣು ರೂಪ ಆಗ್ತಾರೆ. ಗುರುವಿಗೆ ಎಲ್ಲ ರೂಪ ಆಗ್ಲಿಕ್ಕೆ ಬರ್ತದ. ನಿನ್ನ ಕಣ್ಣಿಗೆ ಕಾಮಣಿ ಆಗಿತ್ತಂದ್ರೆ ಎಲ್ಲ ಹಚ್ಚಕ್ಕೆ ಕಾಣಿಸ್ತದ. ನಿನ್ನ ಭಾವ ಬದಲಿ ಮಾಡ್ಕೋಬೇಡ. ಒಮ್ಮ ಗುರು ಅಂತೇಳಿ ಒಪ್ಪಿದಂದ ಬಳಿಕ ಗುರುವಿನ ಇಡೀ ಪ್ರಾಣ ಹೋಗತ್ತನ ನನ್ನ ಗುರುನೇ ದೊಡ್ಡವ ಅಂತೇಳಿ ನಂಬಬೇಕು ಪುಣ್ಯಾತ್ಮರೇ. ಅದಕ್ಕೆ ಯಾವುದು ದೇವ್ರಿಗೆ ಹೋಗ್ತೀನಿ ಅನ್ನೋದು ಮುಖ್ಯ ಅಲ್ಲ, ಯಾವ ಗುರುಗಳ ಬಳಿ ಹೋಗ್ತೀನಿ ಅನ್ನೋದು ಮುಖ್ಯ ಅಲ್ಲ.
ಹೋಗೋದು ಭಾಳ ಮುಖ್ಯ ಅದ. ದೈವತ್ವವನ್ನು ಪಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಇದು ಪುರಾಣ ಹಚ್ಚಾರ. ಮುಂದೇನಾಗುತ್ತದೆ ಎಲ್ಲ ಲಿಂಗಮೂರ್ತಿಯವರು ಇವ್ರಿಗೆ ಕರ್ಕೊಂಡು ಹೋಗ್ತಾರೆ. ಎಷ್ಟನೇ ಇಸ್ವಿದಾಗ ಅವ್ರಿಗೆ ಒಯ್ದು ಮಠ ಒಟ್ಟು ಎಲ್ಲ ಆಸ್ತಿ ಎಲ್ಲ ಇವ್ರ ಹೆಸ್ರ ಮೇಲೆ ಮಾಡಿಕೊಡ್ತಾರೆ ಅನ್ನೋದನ್ನು ನಾಳಿನ ದಿವಸ ನಡೀತದೆ ಅಂಥೇಳಿ